ಹಲೋ ಹಲೋ, ಆಂಬುಲೆನ್ಸ್ ಇಲ್ವಾ? ಎಷ್ಟು ಜನ ಬೇಕು ಸರ್? ಅಲ್ಲಿ ಆಯ್ತಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇಲ್ಲೇ ಇದ್ರ ಹತ್ರ, ಎಸ್ ಎಂ ಕನ್ವೆಂಟ್ ಹತ್ರ. ಹಾಂ, ಓಕೆ, ಸರಿ ಸರ್, ಆಯ್ತು. ಇಲ್ಲ ಪೊಲೀಸ್ ಗಾಡಿಯಲ್ಲಿ ಬರ್ತಾರೆ ಬಿಡಿ. ಓಕೆ, ಸರಿ ಸರಿ, ಓಕೆ. ಮುಂದೆ ಕಡೆ ಬಂದಿದೆ ಗಾಡಿ. ಹೊಸಪೇಟೆ ಗ್ರಾಮದ ವಾಸಿಯಾಗಿರ್ತೇನೆ. ಸಾಯಂಕಾಲ ಒಂದು 6:30 ಟೈಮಲ್ಲಿ ನನ್ನ ತಮ್ಮ ಮಾತೆ ಅವರಿಗೆ KBI ಆಫೀಸ್ ಮುಂದ್ಗಡೆ ಆಕ್ಸಿಡೆಂಟ್ ಆಗಿತ್ತು. ಆಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಆದರೆ ಯಾವುದೇ ರೀತಿ ಆಂಬುಲೆನ್ಸ್ ವ್ಯವಸ್ಥೆ ಆಗಿರುವುದಿಲ್ಲ. ಅದೇ ರಸ್ತೆಯಲ್ಲಿ ಬರಬೇಕಾದ್ರೆ ನಮ್ಮ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ರಾಮಚಂದ್ರ ಸಾಹೇಬರು ಅವರು ತಮ್ಮ ಮಾನವೀಯತೆ ಮೆರೆದು ಅವರು ಗಾಡಿಯಲ್ಲಿ ತಗೊಂಡ್ಬಂದು ಹಾಸ್ಪಿಟಲ್ ಸೇರಿಸಿದ್ದಾರೆ. ನೋಡಿ, ಯಾಕೆ ಬರಲಿಲ್ವಾ? ಇಲ್ಲಿ ವ್ಯವಸ್ಥೆ ಇಲ್ಲಿರೋದು ಆಂಬುಲೆನ್ಸ್ ಕೆಟ್ಟೋಗಿದೆ ಅಂತೆ. ಸೊ ಅಲ್ಲಿ ಪಾವಗಡದಿಂದನೇ ಬರಬೇಕು. ಅವ್ರಿಗೆ ಅರ್ಧ ಗಂಟೆ 1.5 ಗಂಟೆಯಿಂದ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆ ಬಂದಿಲ್ಲ ಇಲ್ಲಿಗೆ. ಚಿಕಿತ್ಸೆ ತತ್ಕಾಲ ಕೊಟ್ಟಿದ್ದಾರೆ. ಪಾವಗಡ ಕಳಿಸಿದ್ದಾರೆ. ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ದಾರೆ ಈಗ. ಓಕೆ, ಈಗ ಅಲ್ಲಿಂದ ಹೊಸಕೋಟೆಯಿಂದ ಪಾವಗಡಕ್ಕೆ ಹೋಗಿದೆ. ಹೌದು. ಓಕೆ ಸರ್, ಇಲ್ಲಿ ಡಾಕ್ಟರ್ ಏನಂದ್ರು? ಡಾಕ್ಟರ್ಗೆ ಸದ್ಯಕ್ಕೆ ಅವರೇನು ಏನು ತುರ್ತು ಚಿಕಿತ್ಸೆ ಕೊಟ್ಟು ಕಳಿಸಿದ್ದಾರೆ ಪಾವಗಡಕ್ಕೆ. ಈಗ ಅಷ್ಟು ಮಾತ್ರ ಹೇಳಿದ್ದಾರೆ. ಕಿವಿಯಲ್ಲಿ ಸ್ವಲ್ಪ ರಕ್ತ ಬರ್ತಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಮುಂದೆ ಹೋದ್ಮೇಲೆ ಅದು ಏನಂತ ಗೊತ್ತಾಗುತ್ತೆ.